ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಷ್ಣಮ್ ಸ್ಯಾರೀಸ್. ವ್ಯೂವರ್ ಟು ಕಸ್ಟಮರ್. ಫ್ಯಾಕ್ಟ್ರಿ ರೇಟ್ಸಲ್ಲಿ ಸೀರೆ ಕೊಡ್ತೀವಿ. ನಿಜವಾಗ್ಲೂ ಫ್ಯಾಕ್ಟ್ರಿ ರೇಟ್ಸಲ್ಲೇ ಕೊಡ್ತೀವಿ. ಈ ಸೀರೆ ಇವಾಗ ನಿಮಗೆ ನಾನು ತೋರಿಸ್ತಾ ಇರೋದು ಕಾಂಜೀವರಂ ಸೆಮಿ ಸಿಲ್ಕ್ ಟಿಶ್ಯೂ ಬೇಸ್ಡ್ ಸ್ಯಾರೀಸ್. ಇವೆಲ್ಲ ಬ್ರೈಡಲ್ ಮದುವೆಗೆ ಉಟ್ಕೋಬೋದು, ಮದುವೆ ಎಣ್ಣೆ ಉಟ್ಕೋಬೋದು. ಮದುವೆಗೆ ಉಟ್ಕೊಬೋದು ಅಂದರೆ ಯಾರೋ ಕಸ್ಟಮರ್ಸು ಗೆಸ್ಟ್ಸ್ ಎಲ್ಲ ಮದುವೆ ಎಣ್ಣೆ ಉಟ್ಕೋಬೋದು. 4,000 ರೂಪಾಯಿ ಇದೆಲ್ಲ ಔಟ್ಸೈಡ್ ಮಾರ್ತಾರೆ ನಿಮ್ಗೆ ಸೀರೆ. ಯಾಕಂದರೆ ಅವ್ರಿಗೆ 2,000 ರೂಪಾಯಿ ಸಿಕ್ಕಿದ್ರು ಅವ್ರು ಲಾಭ ಮಾಡ್ಕೊಬೇಕು. ನಿಮ್ಗೇನು ಸೀರೆ ಕಮ್ಮಿ ಕೊಡೋಕೆ ಅವ್ರು ಇದ್ದಾರ? ಅವ್ರು ವ್ಯಾಪಾರ ಮಾಡೋಕ್ಕೆ ಇರೋದು. ವ್ಯಾಪಾರ ಮಾಡೋಕ್ಕೆ ಏನಾದರೂ ಒಂದು ವಸ್ತು ಬೇಕಲ್ವ? ಅವರು ಸೀರೆನ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಸೀರೆ ತರಿಸೋದು, ಜಾಸ್ತಿಗೆ ಮಾರೋದು ಅಷ್ಟೇ. ಆದರೆ ನೀವು ಅಂದ್ಕೊಬೋದು ನೀವೇನು ಬೇರೆದು ಮಾಡ್ತಿದ್ದೀರಾ ಅಂತ. ಇಲ್ಲ, ನಾನು ಸೀರೆ ಅಂದರೆ ನನ್ನಲ್ಲಿ ಎಮೋಷನ್ ಅಟ್ಯಾಚ್ಮೆಂಟ್ ಇದೆ. ನಮ್ಮ ಕುಲವೃತ್ತಿನೇ ಸೀರೆ ನೇಕಾರ ಕುಲದಲ್ಲೇ ನಾನು ಹುಟ್ಟಿರೋದು. ಇವಾಗ ಪಾಟ್ರಿ ಮಾಡೋಂಗೆ ಹೋಗ್ಬಿಟ್ಟು ಮಡಿಕೆ ಕುಂಬಾರಿಗೆ ಹೋಗ್ಬಿಟ್ಟು ಮಡಿಕೆ ತಂದುಕೊಂಡು ಮಾಡ್ತಾನೆ ಅಂದರೆ ಅವನಲ್ಲಿ ಒಂದು ಆ ಸೆಂಟಿಮೆಂಟ್ಸ್ ಎಮೋಷನ್ಸ್ ತುಂಬಿರುತ್ತಲ್ಲ ಅವನ ಕ್ಯಾಸ್ಟದು. ಅದೇ ಥರ ನಮ್ಮ ಕ್ಯಾಸ್ಟು ಸ್ಯಾರಿ ವೀವಿಂಗ್ ಕಮ್ಯುನಿಟಿಯಲ್ಲೇ ನಾವು ಹುಟ್ಟಿ ಬೆಳೆದಿರೋದು. ಆಮೇಲೆ ಎಜುಕೇಷನ್ ಲೈನಲ್ಲಿ ಹೋಗಿ ಮತ್ತೆ 1 ಇಯರ್ ನಾನು ಡೀಪ್ ರಿಸರ್ಚ್ ಮಾಡಿ ನಿಮಗೆ ಈ ಸ್ಯಾರೀಸ್ ಎಲ್ಲ ತರಿಸಿದ್ದೀವಿ. ಎಂಟೈರ್ ಫ್ಯಾಕ್ಟ್ರೀಸಿಂದನೇ, ಯಾವುದು ಸುಳ್ಳು ಹೇಳ್ತಿಲ್ಲ. ಫ್ಯಾಕ್ಟ್ರಿ ವೀಡಿಯೋಸ್ ಎಲ್ಲ ಇದೆ, ನೀವು ನೋಡ್ಕೊಬೋದು. ಈ ರೇಟ್ ಪ್ರೈಸ್ ಚಾಲೆಂಜ್ 17 ಚಾಲೆಂಜು ನಿಮಗೆ ಅಂದರೆ ಎಲ್ಲೂ ಹೋಗಿ ಯಾವಲ್ಲೂ ತಿರುಗಬೇಕಾಗಿಲ್ಲ. ಬೇರೆ ಇನ್ಸ್ಟಾಗ್ರಾಮ್ ಪೇಜಸಲ್ಲಿ ನೋಡಿ ಏನು ಮಾಡ್ತಿದ್ದಾರೆ ಇವ್ರೇನು ಮಾಡ್ತಿದ್ದಾರೆ ಅಂತ. ನಮ್ಮ ರೇಟ್ ನೋಡಿ 1,750 ರೂಪಾಯಿ ಮಾತ್ರನೇ. ಔಟ್ಸೈಡೆಲ್ಲ 4,000, 3,500 ಅಂಗಡಿಗಳಲ್ಲಿ. ನಿಮಗೆ ಬೇರೆ ಇನ್ಸ್ಟಾ ಪೇಜಲ್ಲಿ 3,000 ರೂಪಾಯಿ ಕಮ್ಮಿ ಯಾರೂ ಮಾಡ್ತಿಲ್ಲ. ನಾವು ಒಂಚೂರು ತಿಳ್ಕೊಂಡಿದ್ದೀವಿ ಎಲ್ಲ ಪಕ್ಕದಲ್ಲಿ ಅಕ್ಕಪಕ್ಕ ಏನೇನು ಮಾಡ್ತವ್ರೆ ಅಂತ ನಾವು ನೋಡಿದ್ದೀವಿ. ನಾವು ಏನು ದಡ್ರ ಥರ ಸುಮ್ಮನೆ ಏನೋ ನಾವು ತಂದಿದ್ದೆ, ನಾವು ಆಡಿದ್ದೆ ಸ್ಟೆಪ್ಪು ಡ್ಯಾನ್ಸು ಅಂತ ನಾನು ಹೇಳ್ತಾ ಇಲ್ಲ. ನಾನು ಕಷ್ಟಪಟ್ಟಿದ್ದೀನಿ. ಆ ಕಷ್ಟಕ್ಕೊಂದು ಚಿಕ್ಕ ಸಪೋರ್ಟ್ ಮಾಡಿ ಅಷ್ಟೆಲ್ಲ 1 ವರ್ಷ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ. ಡೈಲಿ 10 ಕಿಲೋಮೀಟ್ರ್ ನಡೀತಾ ಇದ್ದೆ ಇಂಡಸ್ಟ್ರಿಯಲ್ ಏರಿಯಾಸಲ್ಲಿ. ಫ್ಯಾಕ್ಟ್ರೀಸಲ್ಲಿ ತಿರುಗಬೇಕಲ್ಲ. ಇದೆಲ್ಲ ನನ್ನ ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಒಂದು ಚಿಕ್ಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಸೀರೆ ನೀವು ಕೊಂಡ್ಕೊಂಡ್ರೆ ಅದರಿಂದ ಒಂದು ತಟ್ಟೆ ಅನ್ನ ಬರುತ್ತೆ ನನಗೆ. ನಾನು ಬೇರೆ ಯಾವ ಕೆಲಸ ಮಾಡ್ತಿಲ್ಲ. ಯಾಕಂದರೆ ಫುಲ್ ಟೈಮ್ ಇದೇ ನೋಡ್ಕೊಬೇಕು, ಇದೇ ಸ್ಟಾಕು, ಆರ್ಡರ್ಸ್ ನೋಡ್ಕೊಳ್ಳೋದು ಇದೇ ಆಗಿಬಿಡುತ್ತೆ ನನಗೆ. ನಮ್ಮ ಸಿಸ್ಟರವರು ಇದ್ದಾರೆ, ಅವರು ಫುಲ್ ಟೈಮ್ ಇದರಲ್ಲೇ ಇಲ್ಲ. ಯಾಕಂದರೆ ಫುಲ್ ಟೈಮ್ ಇದರಲ್ಲೇ ಬಂದುಬಿಟ್ರೆ ಮನೆ ನಡೆಯೋದು ತುಂಬ ಕಷ್ಟ ಆಗುತ್ತೆ, ಜೀವನ ನಡೆಸೋದು. ಹಾಗಾಗಿ ನಾವು ಮಿಡಲ್ ಕ್ಲಾಸಿಂದ ಬಂದಿರ್ತೀವಿ. ನಿಮಗೆ ಆದಷ್ಟು ಸೀರೆನ ಕಮ್ಮಿ ರೇಟಿಗೆ ಕೊಟ್ಟು ಒಂದೊಳ್ಳೆ ಕಸ್ಟಮರ್ ಟ್ರಸ್ಟ್ ಗಳಿಸಬೇಕು. ಆಮೇಲೆ ಹೋಗ್ತಾ ನೀವು ಆರ್ಡ್ರಸ್ಸು ಎಲ್ಲ ಜನ ಸೇರ್ಕೊಂಡು ನಮ್ಗೆ ಆರ್ಡ್ರಸ್ ಕೊಟ್ಟಾಗ ಜಾಸ್ತಿ, ಆವಾಗ ಒಂದು ಸೀರೆ ಮಾರಿದ್ರೆ 1 ತಟ್ಟೆ ಅನ್ನ ಬರೋದು, ಜಾಸ್ತಿ ಮಾರಿದ್ರೆ ಅಷ್ಟು ತಟ್ಟೆ ಅನ್ನ ಬರುತ್ತೆ. ಅದು ಬೇರೆದೆಲ್ಲ ನಮಗೆ ಸ್ಯಾಲ್ರಿ ರೂಪದಲ್ಲಿ ಎಕ್ಸ್ಪೆನ್ಸಸ್ ಇರುತ್ತೆ. ಇವಾಗ ಒಂದು ಬೇರೆ ಮನೆ ಥರನೇ ತೊಗೊಂಡು ಸಪ್ರೇಟ್ ಮನೆಯೇ ಇದಕ್ಕಂತಲೇ ಮಾಡಿದ್ದೀವಿ, ಗೋಡೌನ್ ಟೈಪು. ಇದಕ್ಕೆಲ್ಲ ರೆಂಟು ಎಕ್ಸ್ಪೆನ್ಸಸ್ ಎಲ್ಲ ಬರುತ್ತೆ, ಸ್ಯಾಲ್ರೀಸು ಎಲ್ಲ. ಮಿನಿಮಮ್ ಸ್ಟಾಫಲ್ಲಿ ವರ್ಕೌಟ್ ಮಾಡ್ತಾಯಿದ್ದೀವಿ. ನೀವು ಇದೆಲ್ಲ ಯೋಚನೆ ಮಾಡಿ ಒಂದು ಚಿಕ್ಕ ಆರ್ಡ್ರ್ ಕೊಡಿ ನನಗೆ. ಚಿಕ್ಕದಂದರೆ 1 ಸೀರೆ ಆರ್ಡ್ರ್ ಕೊಡಿ, ನಾನು ಐ ವಿಲ್ ಬಿ ಹ್ಯಾಪಿ, ವೆರಿ ಹ್ಯಾಪಿ. 1 ತಟ್ಟೆ ಅನ್ನ ಬರುತ್ತೆ ನನಗೆ, 1 ಹೊತ್ತಿಗೆ ಊಟ ಆಗುತ್ತೆ. ಏನು ದಿನಕ್ಕೆ 2 ಟೈಮ್ಸ್ ಊಟ ಮಾಡಿದ್ರೆ ನನಗೆ ಸಾಕು, ಮನುಷ್ಯ ಬದುಕ್ಬೋದು. ಜಾಸ್ತಿ ಆಸೆ ಇಲ್ಲ ನನಗೆ. ನಾನು ಊಟ ಮಾಡೋದು ಅಷ್ಟೇ 2 ಟೈಮ್ಸೇ ನಾನು ಊಟ ಮಾಡೋದು. ದಯವಿಟ್ಟು ನಮಗೆ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. 1750 ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ.